ಒಂದು ದೊಡ್ಡ ಸತ್ಯ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆ, ನಿಮ್ಮ ಜನ ಎಲ್ಲರೂ ಇದ್ದಾಗ ಕೋಪ ಬರುತ್ತೆ. ಆದರೆ ಅದೇ ಹೊಸ ಜಾಗಕ್ಕೆ ಹೋದಾಗ ನಾವು ಫ್ರೆಶ್ ಫೀಲ್ ಮಾಡ್ತೀವಿ, ಶಾಂತವಾಗಿರ್ತೀವಿ, ವಾತಾವರಣ ಜೊತೆಗೆ ಹೊಂದ್ಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ? ಸ್ಥಳದ ಬದಲಾಯಿತು ಅಂತ ನಾವು ನಮ್ಮ ಭಾವನೆ ಎಲ್ಲ ಬದಲಿಸ್ತೀವಿ. ಅದೇ ರೀತಿ ನಮಗೇನಾದರೂ ಬದಲಾಗಬೇಕಾಗಿತ್ತು ಅಂತಂದರೆ ಅದು ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಬೇಕು. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಮಾಡುವಂಥ ಯೋಚನೆಗಳು ಬದಲಾಗಬೇಕು. ಅಂದಾಗ ಮಾತ್ರ ನಾವು ನಮ್ಮನ್ನು ನಾವು ಫ್ರೆಶ್ ಆಗಿ ಫೀಲ್ ಮಾಡ್ಬೋದು. ರಿಲೇಷನ್ಶಿಪ್ ಚೇಂಜ್ ಮಾಡ್ತೀವಿ, ಬೇರೆ ಬೇರೆ ಫ್ರೆಂಡ್ಸ್ ಮಾಡ್ತೀವಿ, ಏನೋ ಸುಧಾರಣೆಗಳು ಮಾಡ್ತೀವಿ, ಭಾಳಷ್ಟು ಮಾಡ್ತೀವಿ. ಆದರೂ ಕೂಡ ಏನು ಚೇಂಜ್ ಆಗಲ್ಲ. ಎಲ್ಲಿವರೆಗೂ ನಮ್ಮ ಭಾವನೆಗಳನ್ನು ನಾವು ಚೇಂಜ್ ಮಾಡೋದಿಲ್ವೋ ಅಲ್ಲಿವರೆಗೂ ಜೀವನದಲ್ಲಿ ಏನು ಸಾಧಿಸೋಕ್ಕಾಗಲ್ಲ. ಕೋಪ ಯಾಕೆ ಬರುತ್ತೆ ಹೇಳಿ? ನಮಗೆ ನೋವು ಯಾಕಾಗುತ್ತೆ ಹೇಳಿ? ಅವ್ರ ಮೇಲಿರುವಂಥ ನಂಬಿಕೆ ಇರ್ಬೋದು, ಅವ್ರ ಮೇಲಿರುವಂಥ ಏನೋ ಅವ್ರ ಕಡೆಯಿಂದ ಆಗಲಿ ಅನ್ನುವಂಥ ಒಂದು ಭಾವನೆಯಿಂದ. ಅದನ್ನೇ ನಾವು ಮರ್ತು ಬಿಟ್ವಿ ಅಂತಂದರೆ ವಿ ಕ್ಯಾನ್ ಫೀಲ್ ವೆರಿ ಹ್ಯಾಪಿ ಇನ್ ದ ಲೈಫ್. ಅದಕ್ಕಾಗಿ ನಾವು ನಮ್ಮ ಭಾವನೆಗಳ ಮೇಲೆ ಹಿಡಿತಾ ಇರಬೇಕು, ಕಂಟ್ರೋಲ್ ಇರಬೇಕು ಅಂತ ಹೇಳೋದು. ಅಥವಾ ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಾ? ಖಂಡಿತವಾಗೂ ಮಾಡ್ಬೋದು. ಒಂದು ಸರ್ತಿ ಯೋಚನೆ ಮಾಡಿ, ಮೊಬೈಲ್ ಡಾಟಾ ಫುಲ್ ಆದಾಗ ನಾವೆಲ್ಲ ಫಾರ್ಮ್ಯಾಟ್ ಮಾಡಿ ಬಿಟ್ಬಿಡ್ತೀವಿ, ಹಳೆಯದೆಲ್ಲ ತೆಗೆದುಬಿಡ್ತೀವಿ. ಗೊತ್ತೇ ಆಗಲ್ಲ ನಮಗೆ ಏನು ಹಳೆ ಫೋಟೋಗಳಿದ್ವೋ, ವೀಡಿಯೋಗಳಿದ್ವೋ ಎಲ್ಲ ಏನೋ ಡಿಲೀಟ್ ಆಗಿರ್ತದೆ. ಅದೇ ರೀತಿ ನಮ್ಮ ಮೈಂಡು ಕೂಡ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ಡಿಲೀಟ್ ಮಾಡಬೇಕು. ಒತ್ತಡಗಳು ಕಡಿಮೆ ಮಾಡ್ಕೋಬೇಕು, ನೋವುಗಳನ್ನು ಕಡಿಮೆ ಮಾಡ್ಕೋಬೇಕು, ಹಳೆ ಭಾವನೆಗಳನ್ನೆಲ್ಲ ಬಿಟ್ಟು ಹೋಗಬೇಕು. ಅಫ್ಕೋರ್ಸ್ ಅಷ್ಟು ಈಸಿ ಇಲ್ಲ ಬಿಡೋದು, ಬಟ್ ನಾವು ಪ್ರಯತ್ನ ಮಾಡಿದ್ರೆ 100% ಮಾಡಲೇಬಹುದು. ಅದಕ್ಕಾಗಿಯೇ ಹೇಳೋದು, ಎಲ್ಲನೂ ಡಿಲೀಟ್ ಮಾಡಿ ಫ್ರೆಶ್ ಆಗಿರಿ. ಎಷ್ಟೋ ಸಾರ್ತಿ ಹೊಸ ಜಾಗಗಳನ್ನು ಹೋಗ್ತೀವಿ, ಹಳೆ ಜಾಗನ ಬಿಟ್ಟು ಬಿಡ್ತೀವಿ. ನಮ್ಮ ಮನಸ್ಸು, ನಮ್ಮ ಮೂಡು ಅದು ತೀರ್ಮಾನ ಮಾಡ್ತದೆ ನಾವೇನು ಇಟ್ಕೋಬೇಕು, ಏನು ಇಟ್ಕೋಬಾರ್ದು ಮನಸ್ಸಲ್ಲಿ ಅಂತ ಅನ್ನೋದನ್ನು. ಇದು ಒಂದು ನಿರ್ಧಾರ ಮಾಡೋದರಿಂದ ನೀವು ಶಾಂತವಾಗಿರ್ಬೋದು, ಸಂತೋಷದ ಅನುಭವವನ್ನು ಪಡ್ಕೋಬೋದು. ನಿಮ್ಮ ಭಾವನೆಗಳನ್ನು ಕಾಪಾಡುವ ಮನಸ್ಸನ್ನು ನೀವು ಖಂಡಿತ ಮಾಡ್ಬೋದು. ಸೊ ಅದಕ್ಕಾಗಿ ಮನಸ್ಸನ್ನು ಬದಲಾಯಿಸಿದ ಕ್ಷಣ ನಿಮ್ಮ ಜೀವನ ಬದಲಾವಣೆ ಆರಂಭವಾಗ್ತದೆ. ಸೊ ಬಿ ಹ್ಯಾಪಿ, ಮನಸ್ಸನ್ನು ಚೇಂಜ್ ಮಾಡೋವಾಗಿರಿ, ಆರಾಮಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.